ಗೃಹಲಕ್ಷ್ಮಿ ಯೋಜನೆಗೆ ಭರ್ಜರಿ ಅಂತಂದ್ರೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಇದು ಈಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಮಾಹಿತಿಯಾಗಿದೆ. ಹೌದು, ಈಗ ತಾನೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬಂದಿರುವಂತಹ ಒಂದು ಅಧಿಕೃತ ಮಾಹಿತಿ ಇದಾಗಿದೆ. ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಯಾರ್ಯಾರೆಲ್ಲ ಪ್ರತಿ ತಿಂಗಳನ್ನು ಕೂಡ 2,000 ರೂಪಾಯಿ ಹಣವನ್ನು ಪಡಿತಾ ಇದ್ದೀರಲ್ಲ, ನೀವೆಲ್ಲರೂ ಕೂಡ ನೋಡಲೇಬೇಕಾದಂತಹ ಒಂದು ಮಾಹಿತಿ ಇದಾಗಿದೆ. ದಯವಿಟ್ಟು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ವೀಕ್ಷಿಸಿ. ದಯವಿಟ್ಟು ಕೊನೆವರೆಗೂ ಕೂಡ ವೀಕ್ಷಿಸಿ ಸ್ನೇಹಿತರೆ. ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟು. ನೋಡಿ, ಈ ಒಂದು ವಿಡಿಯೋ ನಿಮಗೆ ಎಷ್ಟೊಂದು ಇಂಪಾರ್ಟೆಂಟ್ ಅಂತಂದ್ರೆ ನೀವೇ ಅಂತೀರಾ ಆಮೇಲೆ ಥ್ಯಾಂಕ್ ಯು ಸೋ ಮಚ್ ಅಂತ. ಅಷ್ಟೊಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಇದಾಗಿದೆ. ದಯವಿಟ್ಟು ಹೇಳ್ತಾ ಇದ್ದೇನೆ, ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ, ಕೊನೆವರೆಗೂ ಕೂಡ ನೋಡಿ. ದಯವಿಟ್ಟು ನಾನು ಯಾಕೆ ನಿಮಗೆ ಇಷ್ಟೊಂದು ಹೇಳ್ತಾ ಇದ್ದೇನೆ ಅಂತಂದ್ರೆ, ನಾನು ಇಷ್ಟೊಂದು ಹೇಳಿದ್ರು ಕೂಡ ನೀವು ಸ್ಕಿಪ್ ಮಾಡಿ ನೋಡ್ತೀರಾ. ಹಾಗಾಗಿ ದಯವಿಟ್ಟು ವೀಕ್ಷಕರೇ, ನೀವು ಯಾವುದೇ ವಿಡಿಯೋನ ಸ್ಕಿಪ್ ಮಾಡಿ ನೋಡಿದ್ರು ಕೂಡ ಇದನ್ನ ಸ್ಕಿಪ್ ಮಾಡಿ ನೋಡಬೇಡಿ. ಇದೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ. ನೋಡಿ ಸ್ನೇಹಿತರೆ, ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಗೆ ನಾನು ಒಂದು ಡೇಟ್ ಹೇಳ್ತೇನೆ. ಆ ಡೇಟ್ ನಂತರ ನಿಮಗೆ ಒಂದು ಭರ್ಜರಿ ಸಿಹಿ ಸುದ್ದಿಯನ್ನು ನೀಡಲಿದೆ ಸರ್ಕಾರದಿಂದ. ನೋಡಿ, ನೀವೆಲ್ಲರೂ ಕೂಡ ಒಂದು ಊಹಿಸಲಾಗದಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಇವಾಗ ಕೇಳ್ತೀರಾ. ಸೊ ಅದ್ರ ಬಗ್ಗೆ ಬಂದಿರುವಂತಹ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ನೋಡಿ ಸ್ನೇಹಿತರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಒಂದು 2 ಕಂತುಗಳ ಹಣದ ಬಗ್ಗೆ ಈ ಒಂದು ಮಾಹಿತಿ ಇದಾಗಿದೆ. ಹೌದು, ನಾನು ಒಂದೇ ಕಂತಿನ ಹಣದ ಬಗ್ಗೆ ಮಾತನಾಡ್ತಾ ಇಲ್ಲ, ಬರೋಬ್ಬರಿ 2 ಕಂತುಗಳ ಹಣದ ಬಗ್ಗೆ ನಾನು ನಿಮಗೆ ಮಾತನಾಡ್ತಾ ಇದ್ದೇನೆ. ಈ 2 ಕಂತುಗಳ ಹಣಕ್ಕೆ ನಿಮಗೆ ಇದೇ ತಿಂಗಳು ನಾನು ಒಂದು ಡೇಟ್ ಅನ್ನ ಹೇಳ್ತಾನೆ. ಈ ಡೇಟ್ ಆದ ನಂತರ ನಿಮಗೆ ಭರ್ಜರಿ ಸಿಹಿ ಸುದ್ದಿಯನ್ನು ಕೊಡಲಿದೆ ಸರ್ಕಾರದಿಂದ. ಸ್ನೇಹಿತರೆ, ಇದು ಈಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಆಗಿರುತ್ತೆ. ದಯವಿಟ್ಟು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡ್ತಾ ಹೋಗಿ ಬಂದಿರುವಂತಹ ಎಲ್ಲ ಮಾಹಿತಿನ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ಎಲ್ಲ ಮಾಹಿತಿನ ತಿಳ್ಕೊಳ್ಳೋಕ್ಕಿಂತ ಮೊದಲು ನೋಡಿ, ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಬಹುದು. ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನ ದಯವಿಟ್ಟು ಆಲ್ ಅಂತ ಸೆಲೆಕ್ಟ್ ಕೂಡ ಮಾಡಬಹುದಾಗಿರುತ್ತೆ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲೀಸು ಮತ್ತೆ ನಿಮ್ಗೆ ಯಾರಾದರೂ ಗೃಹಲಕ್ಷ್ಮಿ ಯೋಜನೆಯ ಸಮಸ್ಯೆ ಹೇಳ್ತಾ ಇರ್ತಾರಲ್ಲ, ಅಂಥವ್ರಿಗೆ ತಪ್ಪದೆ ಈ ಒಂದು ವಿಡಿಯೋನ ನೀವು ಶೇರ್ ಮಾಡಬಹುದು. ಹಾಗೆ ನಿಮಗೆ ಏನಾದರೂ ಶಕ್ತಿ ಯೋಜನೆಯ ಅಪ್ಡೇಟ್ ಕೂಡ ಬೇಕಂತಂದ್ರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಓಕೆ ಸ್ನೇಹಿತರೆ, ನೀವೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ತಪ್ಪದೆ ಒಂದೇ ಒಂದು ಲೈಕ್ ಅನ್ನು ಮಾಡಿ. ನಾನು ಕೇವಲ ಈ ಒಂದು ವಿಡಿಯೋಗೆ ಯಾರ್ಯಾರೆಲ್ಲ ಲೈಕ್ ಮಾಡ್ತಿರೋ ಅವ್ರಿಗೆ ಒಂದು ಗಿವ್ ಅವೇಯನ್ನು ಕೊಡಬೇಕಂತ ಅನ್ಕೊಂಡಿದ್ದಾನೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ತಪ್ಪದೆ ಒಂದೇ ಒಂದು ಲೈಕ್ ಅನ್ನು ಮಾಡಿ. ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಒಂದು ಮೋಟಿವೇಶನಲ್ ಆಗಿರುತ್ತೆ. ಯಾರ್ಯಾರು ಲೈಕ್ ಮಾಡಿದಿರಾ ಸೊ ಅವ್ರಿಗೆ ಒಂದು ವಿನ್ನರ್ ಅಂತ ಹೇಳ್ತಾನೆ ನಾನು. ಸೊ ಅದನ್ನು ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾನೆ. ಓಕೆ, ಇವಾಗ ಬನ್ನಿ. ಆಲ್ಮೋಸ್ಟ್ ಈ ಒಂದು ವಿಡಿಯೋಕ್ಕೆ ಆದಷ್ಟು ಇಲ್ಲಿ 5,000 ಲೈಕ್ ಟಾರ್ಗೆಟ್ ಅನ್ನು ನಾನು ನೀಡ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ಕೂಡ ತಪ್ಪದೆ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಂದುವರಿಸ್ತಾ ಇದ್ದೇನೆ. ನೋಡಿ, ಈ ಒಂದು ಮಾಹಿತಿಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ರು ಬೆಳಗಾವಿಯಲ್ಲಿ. ಸೊ ಹಾಗಾಗಿ ಬನ್ನಿ ಸ್ನೇಹಿತರೆ, ಬಂದಿರುವಂತಹ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 2 ಕಂತುಗಳ ಹಣವನ್ನು ಬಿಡುಗಡೆ ಮಾಡಲಾಗುತ್ತದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊನ್ನೆ ಭಾನುವಾರ ತಿಳಿಸಿದ್ರು. ಸೊ ಇದು ನಿಮಗೂ ಕೂಡ ಗೊತ್ತಾಯಿದೆ. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು 2 ತಿಂಗಳ ಒಂದು ಗೃಹಲಕ್ಷ್ಮಿಯನ್ನ ತಮ್ಮ ಸರ್ಕಾರ ಅಧಿಕಾರದಲ್ಲಿದ್ದಾಗಲೇ ಅಂಗನವಾಡಿ ಕಾರ್ಯಕರ್ತರ ಒಂದು ಗೌರವಧನವನ್ನ ರೂಪಾಯಿ 2,000 ಹೆಚ್ಚಿಸಿದೆವು. ಅದಾದ ನಂತರ ಯಾವುದೇ ಸರ್ಕಾರವೂ ಕೂಡ ಹೆಚ್ಚಿಸಿಲ್ಲ. ಈ ಬಜೆಟ್ನಲ್ಲಿ ಕಾರ್ಯಕರ್ತೆಯರ ಗೌರವಧನವನ್ನು ರೂಪಾಯಿ 1,000 ಮತ್ತು ಸಹಾಯಕಿಯರ ಗೌರವಧನವನ್ನು ರೂಪಾಯಿ 750 ಹಂಗೆ ಹೆಚ್ಚಿಸಲು ಘೋಷಿಸಲಾಯಿತು. ಇದನ್ನು ಶೀಘ್ರವೇ ನಾವು ಜಾರಿಗೆ ತರುತ್ತೇವೆ ಎಂದು ಕೂಡ ಅವರು ಹೇಳಿದ್ರು. ಆದರೆ ಇಲ್ಲಿ ಗೃಹಲಕ್ಷ್ಮಿಯರಿಗೂ ಕೂಡ ಒಂದು ಭರ್ಜರಿ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ. ಇಲ್ಲಿ ಒಂದು ಏನಪ್ಪಾ ಅಂತಂದ್ರೆ, ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ 1ರಿಂದ 16ನೇ ಕಂತಿನ ಹಣ ಬಹಳಷ್ಟು ಜನರಿಗೆ ಬಂದಿದೆ. ಇನ್ನು ಕೆಲವರಿಗೆ 1ರಿಂದ 17ನೇ ಕಂತಿನ ಹಣ, ಮೀನ್ಸ್ ಇಲ್ಲಿ ನಾನೇನು ಹೇಳ್ತಾ ಇದ್ದೇನೆ ಅಂತ ಸರಿಯಾಗಿ ಕೇಳಿಸ್ಕೊಳ್ಳಿ. 16ನೇ ಕಂತಿನ ಹಣ ಸ್ವಲ್ಪ ಜನರಿಗೆ ಬಂದಿದೆ, 17ನೇ ಕಂತಿನ ಹಣನೂ ಕೂಡ ಸ್ವಲ್ಪ ಜನರಿಗೆ ಬಂದಿದೆ. ಇವಾಗ ನೀವು ವೇಟ್ ಮಾಡ್ತಾ ಇದ್ದಂತಹ ಕಂತು ಅಂತಂದರೆ 18 ಮತ್ತು 17ನೇ ಕಂತಿನ ಹಣವನ್ನು ಬಹಳಷ್ಟು ಜನರು ವೇಟ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಜನ 19ನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮಗೆ ಟೋಟಲ್ ಆಗಿ 2 ಕಂತುಗಳ ಹಣವನ್ನು ನಿಮಗೆ ಹಾಕ್ತಾ ಇದ್ದಾರೆ ಸರ್ಕಾರದಿಂದ. ಸ್ನೇಹಿತರೆ, ಇದೇ ತಿಂಗಳು ನಿಮಗೆ ಮುಂದಿನ ವಾರದಿಂದ ಇಲ್ಲಿ ಏನು ನಿಮಗೆ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಹಣ ಬರ್ತಾ ಇತ್ತಲ್ವಾ, ಅದು ಡಬಲ್ ಆಗುತ್ತೆ. ನಿಮಗೆ ಟೋಟಲ್ ಆಗಿ 4,000 ರೂಪಾಯಿ ಹಣ ಒಂದೇ ಬಾರಿಗೆ ಜಮೆ ಆಗುತ್ತೆ ಸ್ನೇಹಿತರೆ. ಇದು ಈ ತಿಂಗಳಿನಿಂದನೇ ಜಾರಿಗೆ ಆಗಲಿದೆ. ನೋಡಿ, ಈ ಒಂದು ತಿಂಗಳಿನಿಂದನೇ ಇದು ಜಾರಿಗೆ ಆಗಲಿದೆ ಸ್ನೇಹಿತರೆ. ನಿಮ್ಗೆ ಈ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಬಂದಿರುವಂತಹ ಒಂದು ಮೊದಲನೆಯ ಅಪ್ಡೇಟ್ ಇದಾಗಿರುತ್ತೆ. ಹಾಗೆ 2ನೇ ಅಪ್ಡೇಟ್ ಅನ್ನು ಕೂಡ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಈ ಒಂದು ಕೊನೆಯ ಅಪ್ಡೇಟ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಆಗಿರುತ್ತೆ. ದಯವಿಟ್ಟು ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ವೀಕ್ಷಿಸಿ ನೋಡಿ. ಹಾಗೆ ಯಾರಿನ್ನೂ ಲೈಕ್ ಮಾಡಿಲ್ಲ, ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡಿದವ್ರಿಗೆ ಇದೆ. ಸೊ ಏನಪ್ಪ ಅಂತಂದ್ರೆ, ನಾನು ಒಂದು ಗಿವ್ ಅವೇ ಆಗಿ ಕೊಡ್ತಾ ಇದ್ದೇನೆ. ಯಾರು ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡ್ತಿರೋ ಅಂತವರು ಸೊ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಬಹುದಾಗಿರುತ್ತೆ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಇಲ್ಲಿ ಯಾರ್ಯಾರು ಇದುವರೆಗೂ ಕೂಡ 1ರಿಂದ 15ನೇ ಕಂತಿನ ಹಣವನ್ನು ಅಷ್ಟೇ ಪಡೆದುಕೊಂಡಿದ್ದೀರಾ, ನೀವು
18ನೇ ಕಂತಿನ ಹಣದವರೆಗೂ ಕೂಡ ಹಣವನ್ನು ಪಡ್ಕೊಂಡಿಲ್ಲ ಅಂತಂದರೆ ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಬರ್ತಾ ಇದೆ. ಏನಂತಂದರೆ ನಿಮಗೆ ನಾಳೆಯಿಂದನೇ ನಿಮ್ಮ ಒಂದು ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾಳೆ ಬೆಳಿಗ್ಗೆಯಿಂದನೇ ನಿಮ್ಮ ಖಾತೆಗಳಿಗೆ ಇದು ಜಮೆ ಆಗುತ್ತೆ. ರಾತ್ರಿ ಸಮಯದಲ್ಲಾದರೂ ಬರ್ಬೋದು, ಮಧ್ಯಾಹ್ನ ಸಮಯದಲ್ಲಾದರೂ ಬರ್ಬೋದು. ಬೆಳಿಗ್ಗೆ ಬೇಗನೆ ಬರೋದಿಲ್ಲ, 10:30 11 ಗಂಟೆ ಮೇಲ್ಪಟ್ಟಿದ್ದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ರಾತ್ರಿ 10 ಗಂಟೆವರೆಗೂ ಕೂಡ ನಿಮಗೆ ಟೈಮ್ ಇರುತ್ತೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಬೇಕು ಅಂತಂದ್ರೆ. ಸ್ನೇಹಿತರೆ, ಇನ್ನೊಂದೇನು ಲೇಟೆಸ್ಟ್ ಆಗಿರುವಂತಹ ಮಾಹಿತಿ ಅಂತಂದ್ರೆ, ಇವಾಗ ಸರ್ಕಾರದಿಂದ ಎಲ್ಲರೂ ಕೂಡ ಅಂತಂದರೆ ಬೇರೆ ಪಕ್ಷದವರು ಏನು ಟೀಕೆ ಮಾಡ್ತಾ ಇದ್ರು ಅಂತಂದರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕೊಡೋದಿಲ್ಲ ಕಾಂಗ್ರೆಸ್ ಸರ್ಕಾರ, ಇದು ಬ್ಯಾನ್ ಮಾಡುತ್ತೆ ಹಾಗೆ ಹೀಗೆ ಅಂತ ಟೀಕೆ ಮಾಡ್ತಾ ಇದ್ರು. ಅದಕ್ಕೆ ಸರ್ಕಾರ ಅಂತಂದರೆ ಇವಾಗ ಅಸ್ತಿತ್ವದಲ್ಲಿ ಪ್ರಸ್ತುತ ಇರುವಂತಹ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಇದಕ್ಕೆ ಮಹತ್ವದ ಒಂದು ಘೋಷಣೆಯನ್ನು ಕೊಟ್ಟಿದೆ. ನೋಡಿ, ನಾವು ಯಾವುದೇ ರೀತಿ ಯಾವ ಗ್ಯಾರಂಟಿಯನ್ನು ಕೂಡ ನಾವು ಬಂದ್ ಮಾಡ್ತೇವೆ, ಕ್ಯಾನ್ಸಲ್ ಮಾಡ್ತೇವೆ ಅಂತ ಎಲ್ಲೂ ಕೂಡ ಅನೌನ್ಸ್ ಮಾಡಿಲ್ಲ. ಸುಮ್ಮನೆ ಯಾರ್ಯಾರು ಹೇಳ್ತಾರೆ ಅಂತ ನೀವು ತಲೆಗೆಚ್ಕೋಬೇಡಿ. ಇನ್ನೂ ಕೂಡ ನಾವು ಹೆಚ್ಚಿನ ಒಂದು ಅವಕಾಶಗಳನ್ನು ಈ ಗ್ಯಾರಂಟಿಗಳಿಗೆ ಕೊಡ್ತೇವೆ ಅನ್ನುವಂತಹ ಮಾಹಿತಿಯನ್ನು ಇದೀಗ ಕಾಂಗ್ರೆಸ್ ಸರ್ಕಾರ ತಮಗೆಲ್ಲರಿಗೂ ಕೂಡ ಕೊಟ್ಟಿರುವಂಥದ್ದು. ಸ್ನೇಹಿತರೆ, ನೋಡಿ, ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಮಿನಿಮಮ್ 5 ಜನಕ್ಕಾದರೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್.